ಅಮ್ಮ ಸಾಕು ಸಾಕು ಸಾಕು. ಅಮ್ಮ ಅವ್ನ್ ಸಾಕು ಅಂತ ಹೇಳ್ತಾನೆ, ನೀನ್ ಇನ್ನೂ ಬಡ್ಸು. ಪೂರ್ಣಿ ನಿಜವಾಗ್ಲೂ ಸಾಕು. ಬೇಡ ಸಾಕು ಅಂತ ಹೇಳಿದ್ರೆ ನಾವು ಜಾಸ್ತಿನೇ ಬಡಿಸ್ತೀವಿ, ಓಕೆನಾ? ಪೂರ್ಣಿ ಪಲ್ಯ ಜಾಸ್ತಿ ಆಯ್ತು. ಓ ಇನ್ನೂ ಬೇಕಾ? ಇಲ್ಲ ಕರೆಕ್ಟ್ ಆಗಿದೆ. ಹಂಗ್ ಬಾ ದಾರಿಗೆ. ನೋಡು ಅರ್ಜುನ್, ಇವತ್ತು ನೀನು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಚೆನ್ನಾಗ್ ತಿನ್ಬೇಕು, ಆಯ್ತಾ? ಇಷ್ಟು ತಿಂದ್ರೆ ಹೊಟ್ಟೆ ತುಂಬೋದಷ್ಟೇ ಅಲ್ಲ, ಸಿಡಿದ್ರು ಸಿಡಿಬಹುದು. ಅಷ್ಟೇ ತಾನೇ. ಆವಾಗ ಯಾವ್ದಾದ್ರು ಹಾವ್ ಹಿಡ್ಕೊಡ್ತೀನಿ, ಗಣೇಶ ಹೊಟ್ಟೆ ಕಟ್ಕೊಂಡ್ ಹಾಗೆ ನೀನು ಕಟ್ಕೋ. ನೀನಂತ ಕೆಲ್ಸ ಮಾಡಿದ್ರು ಮಾಡೋಳೆ. ನೋಡಪ್ಪ, ಇದನ್ನು ನಿನ್ ಮನೆ ಅನ್ಕೊಂಡು ಸಂಕೋಚ ಇಲ್ಲದೆ ಆರಾಮಾಗಿ ಊಟ ಮಾಡು. ಅದನ್ನು ಸಂಕೋಚದಿಂದಾನೇ ಹೇಳ್ತಿದ್ಯಲ್ಲ. ಅಮ್ಮ ನಿನ್ ಮನೆ ಅಂತಾನೆ ತಿಳ್ಕೊಂಡು ಆರಾಮಾಗಿ ಊಟ ಮಾಡು ಅಂತ ಹೇಳಿದ್ರು ತಾನೆ. ಮತ್ತೆ ಅಂದ್ರೂ ಸ್ಲೋ ಆಗೇ ತಿಂತಿದ್ಯಾ. ಇರು ನಾನೇ ತಿನ್ಸ್ಬಿಡ. ಬಿಡ ನಾನೇ ತಿಂತೀನಿ. ಮತ್ತೆ ಬೇಗ ಬೇಗ ತಿನ್ನು, ಇಲ್ಲ ನಾನೇ ತುರ್ಕ್ಬಿಡ್ತೀನಿ. ಅರ್ಜುನ್, ನೀರ್ ಕೊಡ್ಸಮ್ಮ. ನಿಧಾನಪ್ಪ. ತಗೋ ನೀರ್ ಕೊಡಿ. ಏನಿದು, ನನ್ನ ಮನೆಗೆ ಬಿಟ್ಟಾದ್ಮೇಲೆ ಇವನ್ ಮನೆಗೆ ಹೋಗೋದು ಬಿಟ್ಟು ಇಲ್ಲೇ ಜಾಂಡ ಊರಕ್ಕೆ ನೋಡ್ತಾ ಇದ್ದಾನಲ್ಲ. ಇವರಿಬ್ರು ಬೇರೆ ಇಷ್ಟೊಂದು ಕೇರಿಂಗ್ ತೋರಿಸ್ತಾ ಇದ್ದಾರೆ. ಯಾಕೋ ಇವ್ರದ್ದು ಜಾಸ್ತಿ ಆಯಿತು. ನಾನೇ ಹೋಗಿ ಇದಕ್ಕೆ ಬ್ರೇಕ್ ಹಾಕಬೇಕು. ಇನ್ನೊಂಚೂರು ನೀರ್ ಕುಡ್ಸಮ್ಮ. ಸಾಕು ಸಾಕು. ರೀ, ಏನು ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಅದು ತುಂಬ ಕೈ ನೋವುತ್ತಿತ್ತು ಕಣೆ, ಅದಕ್ಕೆ ಆಫೀಸ್ಗೆ ಅರ್ಧ ದಿನ ರಜಾ ಹಾಕಿ ಬಂದ್ಬಿಟ್ಟೆ. ಹೌದು ಪೂರ್ಣಿ, ಇವರು ರೀ, ಇಷ್ಟ ಬೇಗ ಮರ್ತು ಹೋದ್ರಾ? ಅವತ್ ನಿಮ್ಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಮನೆಗ್ ಬಿಟ್ಟು ಹೋದ್ರಲ್ಲ, ನನ್ನ ಫ್ರೆಂಡು ಅರ್ಜುನ್. ಓಹ್, ಹಲೋ ಹಲೋ, ಹೇಗಿದೆ ಈಗ? ತುಂಬ ನೋವ್ತಿದೆ. ನೀವು ಊಟ ಮಾಡಿ. ಏನೇ, ನನ್ನ ಕಾಪಾಡಿ ಸಹಾಯ ಮಾಡಿ ಮನೆಗೆ ಕರ್ಕೊಂಬಂದ್ರು ಅಂತ ಮನೆಗೆ ಕರೆಸಿ ಭರ್ಜರಿ ಅಡುಗೆ ಮಾಡಿ ಉಪಚಾರ ಮಾಡ್ತಾ ಇದೆಯಾ? ಹಾಗೆಲ್ಲ ಏನೂ ಇಲ್ಲ ರೀ. ಅರ್ಜುನ್ ತಾಯಿಗೆ ಕ್ಯಾನ್ಸರ್ ಬಂದು ತೀರ್ಕೊಂಡಿದ್ದಾರೆ. ಈಗ ಅವನು ಒಬ್ನೇ ಇದ್ದಾನಂತೆ. ಕೇಳಿದ್ಮೇಲೆ ತುಂಬಾ ದುಃಖ ಆಯ್ತು. ಅದು ಅಲ್ಲದೆ ತುಂಬಾ ದಿನಗಳಾದ್ಮೇಲೆ ಸಿಕ್ಕಿದ್ದಾನೆ. ಅದಕ್ಕೆ ಅಡ್ಗೆ ಮಾಡಿ ಬಡಿಸ್ತಾ ಇದ್ವಿ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಪೂರ್ಣಿ, ನಿಂದು ತುಂಬ ಒಳ್ಳೆ ಮನಸ್ಸು. ಒಳ್ಳೆ ಕೆಲಸ ಮಾಡಿದೆ. ಆದಿ, ಬನ್ನಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಬೇಡ, ನನ್ನ ಹೊಟ್ಟೆ ತುಂಬಿದೆ. ನೀವು ಊಟ ಮಾಡಿ.